ಎಲ್ಲ ನಮಸ್ಕಾರ. ಇವತ್ತು ನೀವು ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ಹೇಳಕ್ಕೆ ಬಂದಿದೆ. ಈ ಬಿಸ್ನೆಸ್ ಪ್ಲಾನ್ ಏನಂದರೆ ಈಲ್ಡ್ ಇಂಜಿನ್ AI. ಈ ಈಲ್ಡ್ ಇಂಜಿನ್ AI ಅಂದರೆ ಏನಂದರೆ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ಗೆ ಒಂದು ಒಳ್ಳೆ ಒಂದು ಇನ್ಕಮ್ ಪ್ರೊವೈಡ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ. ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡುವಾಗ ನಿಮ್ಗೆ ಒಂದು ಪ್ಯಾಸಿವ್ ಇನ್ಕಮ್ ಅಂತ ನಿಮಗೆ ಒಂದು ಒಳ್ಳೆ ಒಂದು ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ. ಅದೇ ಥರ ಈ ಜರ್ನಿ ನೀವು ನಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕಂದ್ರೆ ಚಿಕ್ಕ ಅಮೌಂಟ್ ಒಂದು ಚಿಕ್ಕ ಅಮೌಂಟ್ $10 ಯೂಸ್ ಮಾಡಿ ನೀವು ನಮ್ಮ ಜಾಯಿನ್ ಮಾಡ್ಬೋದು. ಅದೇ ಥರ ಇದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಕೂಡ ಹೇಳ್ತಾರೆ. ಇದು ಯೂಸ್ ಮಾಡುವಾಗ ನಿಮಗೆ ಒಂದು ಡೇ ರಿವಾರ್ಡ್ಸು ಮತ್ತು ಡಿಸೆಂಟ್ರಲೈಸ್ ಆಗಿ ಇರುತ್ತೆ ಈ ಅಮೌಂಟು. ಅದೇ ಥರ ಇದು ಟ್ರಾನ್ಸ್ಪರೆಂಟ್ ಆಗಿ ಅದು ಅರ್ನಿಂಗ್ ಆಫ್ ಅಮೌಂಟ್ ಬಂದು ನಿಮಗೆ ಅಕೌಂಟಲ್ಲಿ ಒಂದು ಬಂದುಬಿಡುತ್ತೆ. ಇದು ಒಂದು ಇನ್ಕಮ್ ಮಾಡೆಲ್ನ ಕೂಡ ಒಂದು ಹೇಳ್ತಾರೆ. ನಮ್ಮ ಪ್ಲ್ಯಾಟ್ಫಾರ್ಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಒಂದು AI ಟ್ರೇಡಿಂಗ್ ಇಂಜಿನ್ನ ಯೂಸ್ ಮಾಡಿ ನಮ್ಮ ಸಿಸ್ಟಮ್ ಒಳಗಡೆ ಒಂದು 24 ಅವರಿಂದ 7 ದಿನ ಕಂಟಿನ್ಯೂಸ್ ಆಗಿ ಒಂದು ಮಾರ್ಕೆಟ್ನ ಮಾನಿಟರ್ ಮಾಡಿ ಒಂದು ಅಲ್ಗಾರಿದಮ್ನ ಬಿಲ್ಡ್ ಮಾಡ್ತಾರೆ. ಈ ಅಲ್ಗಾರಿದಮ್ನ ಬಿಲ್ಡ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನ್ ಮಾಡಿ ನಿಮಗೆ ಎಲ್ಲ ಅಮೌಂಟು ರಿವಾರ್ಡ್ಸ್ನ ಬಂದು ನಿಮಗೆ ಇನ್ಸ್ಟೆಂಟಾಗಿ ಫೋಕಸ್ ಆಗಿ ಡೆಲಿವರಿ ಆಗಿ ನಿಮಗೆ ಒಂದು ಟ್ರೇಡಿಂಗ್ ಸ್ಕಿಲ್ಸ್ನ ಒಂದು ಇಂಪ್ರೂವ್ ಮಾಡುತ್ತೆ. ಅದೇ ಥರ ನಮ್ಮದು ಡೈಲಿ ಪ್ಯಾಸಿವ್ ಅರ್ನಿಂಗ್ಸಲ್ಲಿ ನಮ್ಮದು ಒಂದು ಡೈರೆಕ್ಟಾಗಿ ನಿಮ್ಗೆ ರಿವಾರ್ಡ್ಸ್ ಬಂದು ಸೆಂಡ್ ಮಾಡ್ತೀವಿ. ಅದು ಒಂದು ನಿಮ್ಮ ವಾಲೆಟಲ್ಲಿ 24 ಅವರ್ ಮುಂಚೆನೇ ಒಳಗಡೆ ನಿಮ್ಗೆ ಸೆಂಡ್ ಮಾಡಿಬಿಡ್ತಾರೆ. ಅದೇ ಥರ ನಮ್ಮದು ಒಂದು ಮ್ಯಾನ್ಯೂಲ್ ಕ್ಲೈಮ್ ಮಾಡೋದು, ಅದೇ ನಮ್ಮ ವೇಟಿಂಗ್ ಪೀರಿಯಡ್ ಬಂದು ಏನಿರಲ್ಲ. ಅದೇ ಥರ ನಮ್ಮದು ಹಿಡನ್ ಪ್ರಾಸೆಸ್ ಏನಿಕ್ಕಲ್ಲ. ಅದೇ ನಮ್ಮದು ಟ್ರಾನ್ಸ್ಪರೆನ್ಸಿ ಬಂದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ನಾವು ಇಕ್ತೀವಿ. ಅದೇ ಥರ ನೆಟ್ವರ್ಕ್ ಬೇಸ್ಡ್ ರಿವಾರ್ಡ್ಸ್ ಬಂದು ನಮ್ಮ ಇನ್ಕಮ್ ಬಂದು ಇನ್ವೈಟ್ ಮಾಡುವಾಗ ನಿಮಗೆ ಒಂದು ಅಮೌಂಟ್ ಒಂದು ಕಮಿಷನ್ ಅಂತ ಸಿಗುತ್ತೆ. ಅದು 17 ಲೆವೆಲ್ ಅಂತ ನಿಮ್ಮ ಟೀಮಿಂದ ಮಾಡುವಾಗ ನಿಮಗೆ ಒಂದು ಲಾಂಗ್ ಟರ್ಮ್ ಬಂದು ಕಾಂಪೌಂಡಿಂಗ್ ಬೆನಿಫಿಟ್ಸ್ ಅಂತ ಸಿಗುತ್ತೆ. ಸೆಕ್ಯೂರ್, ಆಟೋನೇಟ್ ಮತ್ತು ಟ್ರಾನ್ಸ್ಪರೆಂಟ್ ಕೂಡ ಇರುತ್ತೆ. ನಮ್ಮದು ಪೇಮೆಂಟ್ ಮತ್ತು ಅರ್ನಿಂಗ್ಸ್ ಬಂದು ಒಂದು ಟ್ರಾನ್ಸ್ಪರೆಂಟಿಗೆ ಅದೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ನ ಇಕ್ಕುವಾಗ ನಿಮಗೆ ಒಂದು ಅಡ್ಮಿನ್ ಕಂಟ್ರೋಲ್, ಅದೇ ಥರ ಎಡಿಟಿಂಗ್, ಮ್ಯಾನ್ಯೂಲ್, ಟ್ರಾನ್ಸ್ಪರೆಂಟ್ ಅಂತ ಇಕ್ಕಲ್ಲ. ನಮ್ಮದು ಒಂದು ಒಳ್ಳೆಯ ಒಂದು ಮಿಡಲ್ ಮ್ಯಾನು ಇಲ್ಲ ಬೇರೆ ಏನಿರೋ ಥರ ಒಂದು ಸೆಕ್ಯೂರ್ ಆಗಿ ಮತ್ತು ಫುಲ್ ಟ್ರಾನ್ಸ್ಪರೆನ್ಸಿ ಆಗಿ ಅಂತ ಇರುತ್ತೆ. ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಏನಂದರೆ ನೀವೊಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಪ್ರೋಗ್ರಾಮ್ ಬಂದು ನೀವು ಚೂಸ್ ಮಾಡಬೇಕು. ಅದು ಪ್ಲ್ಯಾನ್ಸ್ ಬಂದು 7 ದಿನದಿಂದ 180 ದಿನ ಅಂತ ಇರುತ್ತೆ. ಅದೇ ಥರ ನಮ್ಮದು AI ಸ್ಟಾರ್ಟಪ್ ಬಂದು ಟ್ರೇಡಿಂಗ್ ಬಂದು ಆಟೋಮೆಟಿಕ್ಕಾಗಿ ಆಗುತ್ತೆ. ಅದೇ ನಿಮ್ಮ ಡೆಪಾಸಿಟ್ ಮಾಡುವಾಗ ಅದು ಪ್ಲ್ಯಾನ್ ಬಂದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಈ ಇಂಜಿನ್ AI ಇಂಜಿನ್ ಯೂಸ್ ಮಾಡುವಾಗ ನಿಮ್ಮದು ಒಂದು ರಿಟರ್ನ್ಸ್ ಬಂದು ಜನ್ರೇಟ್ ಆಗಿ ನಿಮ್ಮ ವಾಲೆಟ್ ಒಳಗಡೆ ಹೋಗುತ್ತೆ. ಮೂರನೇದು ಬಂದು ನಿಮ್ಮದು ರಿವಾರ್ಡ್ಸ್ ಬಂದು ಡೈಲಿ ಬಂದು USD ರಿವಾರ್ಡ್ಸ್ ಅಂತ ಆಟೋಮೆಟಿಕ್ಕಾಗಿ ನಿಮ್ಮದು ವಾಲೆಟಲ್ಲಿ ಹೋಗುತ್ತೆ ಕ್ಯಾಲ್ಕುಲೇಟ್ ಆಗಿ. ಅದೇ ಥರ ನಾಲ್ಕನೇದು ಬಂದು ವಿತ್ಡ್ರಾ ಮಾಡುವಾಗ ನಿಮ್ಮ ಕ್ಯಾಪಿಟಲ್ ಬಂದು ಒಂದು ಲಾಕ್ ಅಂತ ಎಂಡ್ ಆಗಿ ನಿಮ್ಮ ಕ್ಯಾಪಿಟಲ್ಸ್ ಬಂದು ಲಾಕ್ ಆಗುತ್ತೆ. ಇದು ಬಂದು ಒಂದು ಡ್ಯೂರೇಷನ್ ಬಂದು ಪ್ಲ್ಯಾನಿಂದ ಒಂದು ವೇರಿ ಆಗುತ್ತೆ. ಈ ಪೀರಿಯಡ್ಸ್ ಬಂದು ಎಂಡ್ ಆವಾಗ ನಿಮಗೆ ವಿತ್ಡ್ರಾ ಬಂದು ಯಾವಾಗ ಬರೋ ನೀವು ಅರ್ನಿಂಗ್ಸ್ ಬಂದು ವಿತ್ಡ್ರಾ ಮಾಡ್ಬೋದು. ಅದೇ ಥರ ನಿಮ್ಮ ಟೀಮ್ ಬಂದು ಬಿಲ್ಡ್ ಮಾಡ್ಬೋದು. ಅದು ಒಂದು ಆಪ್ಷನಲ್. ಇದು ನೀವು ಆಪ್ಷನಲ್ ಮತ್ತೆ ಇದ್ಬೇಡ್ರಿ. ಇದು ನೀವು ಬಿಲ್ಡ್ ಮಾಡುವಾಗ ನಿಮಗೆ ಒಂದು ರೆಫರಲ್ ಲಿಂಕ್ ಅಂತ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಬಂದು ಅರ್ನಿಂಗ್ ಬಂದು 17 ಲೆವೆಲಿಂದ ಒಂದು ಕಮಿಷನ್ ಅಂತ ಸಿಗುತ್ತೆ. ಅದು ದಿನ ಅಂತ ನಿಮ್ಮ ಡೈಲಿ ಟೀಮ್ನಿಂದ ನಿಮ್ಗೆ ರಿವಾರ್ಡ್ ಅಂತ ಸಿಗುತ್ತೆ. ಅದೇ ಥರ ಅರ್ನಿಂಗ್ ಪ್ಲ್ಯಾನ್ಸ್ ಬಂದು ಎಕ್ಸ್ಪ್ಯಾಂಡ್ ಡಿಸ್ಕ್ರಿಪ್ಷನ್ ಏನಂದರೆ ಇದು ನಿಮ್ಮದು ಪ್ಲ್ಯಾನ್. ಸ್ಟಾರ್ಟರ್ ಪ್ಲ್ಯಾನಲ್ಲಿ ಸ್ಟಾರ್ಟರ್, ಬೇಸಿಕ್ಸ್, ಸ್ಟ್ಯಾಂಡರ್ಡ್, ಹೈ, ಪ್ರೀಮಿಯಮ್, ಎಲಿಟ್, ಎಕ್ಸ್ಪರ್ಟ್ ಮತ್ತು ಪ್ರೆಸ್ಟೀಜ್ ಇದೆ. ದಿನ ಬಂದು ಡ್ಯೂರೇಷನ್ ಬಂದು 7 ದಿನ, 17, 30, 60, 90, 120, 150, 180 ಅಂತ ಇರುತ್ತೆ. ROI ಬಂದು ಫಿಕ್ಸ್ಡ್ ಆಗಿರುತ್ತೆ. ಅದು ಬಂದು 0.7 ಇಂದ 2%, 2.5 ಮತ್ತು 2.8% ಅಂತ ಇರುತ್ತೆ. ಮಿನಿಮಮ್ ಡೆಪಾಸಿಟ್ಸ್ ಬಂದು $10, $50, $100, $500, $2,500, $5,000, $10,000. ಅದೇ ಥರ ನಿಮ್ಗೆ 25,000 ಅಂತ ಇರುತ್ತೆ. ರೆಫರಲ್ ಸಿಸ್ಟಮ್ಸ್ ಬಂದು 17 ಲೆವೆಲ್ ಗಂಟ ಇರುತ್ತೆ. ಇದು ಬಂದು ಲೆವೆಲ್ 1 ಲೆವೆಲ್ 5ಅಲ್ಲಿ ನಿಮ್ಮ ರಿವಾರ್ಡ್ಸ್ ಬಂದು ನೆಟ್ವರ್ಕ್ ಅರ್ನಿಂಗ್ಸ್ ಅಂತ ರೆಫರಲ್ ಲೆವೆಲ್ಸಿಂದ ಅನ್ಲಾಕ್ ಆಗಿ ನಿಮಗೆ ಆಟೋಮೆಟಿಕ್ಕಾಗಿ ಪರ್ಸನಲ್ ಡೆಪಾಸಿಟ್ ಅಮೌಂಟ್ ಅಂತ ಹೋಗುತ್ತೆ. ಇದೊಂದು ಹೈ ಕಮಿಷನ್ಸ್ ಡೈರೆಕ್ಟ್ ಗ್ರೋತ್ ಅಂತ ಕೂಡ ಹೇಳ್ತಾರೆ. ಲೆವೆಲ್ 1ಅಲ್ಲಿ 20% ಮಾಡುವಾಗ ನಿಮ್ಗೆ ಅನ್ಲಾಕ್ ಮಾಡಬೇಕಂದ್ರೆ $10 ಅಂತ ಮಾಡಬೇಕು. ಲೆವೆಲ್ 2ಅಲ್ಲಿ 10%, ಅದು ಅನ್ಲಾಕ್ ಮಾಡೋಕ್ಕೆ $50. ಅದೇ ಥರ ಲೆವೆಲ್ 3ನಲ್ಲಿ 5% ಅನ್ಲಾಕ್ ಬಂದು $100. ಲೆವೆಲ್ 4ಅಲ್ಲಿ 5% ಅನ್ಲಾಕ್ ಬಂದು $150. ಲೆವೆಲ್ 5ಅಲ್ಲಿ 5% ಅನ್ಲಾಕ್ ಬಂದು $200 ಅಂತ ಇರಬೇಕು. ಮಿಡ್ ಲೆವೆಲ್ 6ರಿಂದ 10ಅಲ್ಲಿ ನಿಮಗೆ ಸ್ಟ್ರಾಂಗ್ ಲಾಂಗ್ ಟರ್ಮ್ ಅರ್ನಿಂಗ್ಸಲ್ಲಿ ಲೆವೆಲ್ 6 ಬಂದು 5%, ಲೆವೆಲ್ 7ಅಲ್ಲಿ 5%, ಲೆವೆಲ್ 8ಅಲ್ಲಿ 3%, ಲೆವೆಲ್ 10ಅಲ್ಲಿ 3% ಅಂತ ಇರುತ್ತೆ. ಡೀಪ್ ಲೆವೆಲ್ 11ರಿಂದ 17ಅಲ್ಲಿ ಲೀಡರ್ಶಿಪ್ ಬೋನಸ್ ಅಂತ ಇದೆ. ಅದು 1% ಈಚ್ ಅಂತ ನಿಮಗೆ ಲೆವೆಲ್ ಅನ್ಲಾಕ್ ಮಾಡುವಾಗ ಎಲ್ಲ ಲೆವೆಲ್ ಅನ್ಲಾಕ್ ಮಾಡುವಾಗ ನಿಮ್ಗೆ ಅರ್ನಿಂಗ್ಸ್ ಬಂದು ಡೈರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡಿ ನಿಮಗೆ ಪ್ಯಾಸಿವ್ ಇನ್ಕಮ್, ಪ್ಯಾಸಿವ್ ಸ್ಟ್ರಕ್ಚರ್ ಅಂತೆ ಒಂದು ಒಳ್ಳೆ ಅಮೌಂಟ್ ಅಂತ ನಿಮಗೆ ರಿವಾರ್ಡ್ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ಫೀಚರ್ಸ್ ಏನಂದರೆ ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ. ಇದು ಬಂದು ನಿಮ್ಮದು
ಅರ್ನಿಂಗ್ಸ್ ಬಂದು ಟ್ರ್ಯಾಕ್ ಮಾಡೋಕ್ಕೆ ಒಂದು ರೆಫ್ಲೋ ಗ್ರೋತ್, ಅದೇ ಥರ ರಿವಾರ್ಡ್ಸ್ ಬಂದು ಇನ್ಸ್ಟೆಂಟಾಗಿ ನಿಮಗೆ ಅಕ್ಯುರೇಟ್ ಆಗಂತ ಇರುತ್ತೆ. ಇನ್ಸ್ಟೆಂಟ್ ವಿತ್ಡ್ರಾಲ್ಸ್ ಬಂದು ಟಿಕೆಟ್ಸು ಮತ್ತು ಏನು ಸಿಸ್ಟಮ್ಸನ್ನೇ ಡಿಲೇ ಇರೋಲ್ಲ. ಅದೇ ಥರ ವಿತ್ಡ್ರಾಲ್ ಬಂದು ನಿಮ್ಮ ಬ್ಯಾಲೆನ್ಸಲ್ಲಿ ಇನ್ಸ್ಟೆಂಟಾಗಿ ಡಿಸೆಂಟ್ರೈಸ್ ವಾಲೆಟ್ ಅಂತ ಹೋಗ್ಬಿಡುತ್ತೆ. ವಾಲೆಟ್ ಫ್ಲೆಕ್ಸಿಬಿಲಿಟಿ ಬಂದು ಕಾಂಟ್ಯಾಕ್ಟ್ ಮಾಡುವಾಗ ಮೆಟಾಮಾಸ್ಕ್ ಮತ್ತು ಟ್ರಸ್ಟ್ ವಾಲೆಟ್ ಮತ್ತು ಸೇಫ್ ಪ್ಲಾನ್ ಅಂತ ನಿಮಗೆ ವೆಬ್3 ವಾಲೆಟಲ್ಲಿ ಎನೇಬಲ್ ಆಗುತ್ತೆ. ಅಡ್ವಾನ್ಸ್ ರೆಫರಲ್ ಅನಾಲಿಟಿಕ್ಸಲ್ಲಿ ನಿಮಗೆ ಎಂಟೈರ್ ಬಂದು ನಿಮ್ಮ ಟೀಮ್ ಏನೇನು ಮಾಡ್ತಾರೋ ಅದೆಲ್ಲ ಅನ್ಲಾಕ್ ಆಗಿ ಲೆವೆಲ್ಸಲ್ಲಿ ಕಮಿಷನ್ಸ್ ಮತ್ತು ಬೇರೆ ಏನೋ ರೆಫರ್ ಮಾಡುವಾಗ ಅರ್ನಿಂಗ್ಸ್ ಬಂದು ಬ್ರೇಕ್ ಡೌನ್ ಮಾಡಿ ಎಲ್ಲ ಲೆವೆಲ್ ಅಂತ ಸ್ಟೇಜಸ್ ಅಂತ ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದೇ ಥರ ನಮ್ಮದು ಒಂದು 100% ಬಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದು ಸೆಕ್ಯೂರಿಟಿ ಅಂತ ಇರುತ್ತೆ. ಅದರಲ್ಲಿ ನಮಗೆ ಅಡ್ಮಿನ್ ಇರೋಲ್ಲ, ಅದೇ ಥರ ಬ್ಯಾಕ್ ಆ್ಯಂಡ್ ಡಾಟಾ ಆಲ್ಟ್ರೇನ್ ಇರೋಲ್ಲ, ಅದೇ ಥರ ಮ್ಯಾನ್ಯುವಲ್ ಪೇಮೆಂಟ್ ಹ್ಯಾಂಡಲಿಂಗ್ ಕೂಡ ಇರೋಲ್ಲ. ಫುಲ್ ಟ್ರಾನ್ಸ್ಪರೆನ್ಸಿ, ಅದೇ ಥರ ಫುಲ್ ಆಟೋಮೇಟೆಡಾಗಿ ಆಡಿಟ್ ಮಾಡಿ ನಿಮಗೆ ಮಲ್ಟಿಪಲ್ ಸೆಕ್ಯೂರಿಟಿ ಕಂಪನೀಸ್ ಅಂತ ನಿಮಗಂತ ಇರುತ್ತೆ. ಲೀಡರ್ಶಿಪ್ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದು ಹೆಂಗೆ ಅಂದರೆ ಕಮ್ಯುನಿಟಿ ಮ್ಯಾನೇಜರ್ ಮತ್ತು ಸಿಟಿ ಲೀಡರ್ ಅಂತ ಇರುತ್ತೆ. ಸಪೋಸ್ ಕಮ್ಯುನಿಟಿ ಮ್ಯಾನೇಜರ್ಲಿ $100 ಬಂದು ಮಂತ್ಲಿ ರಿವಾರ್ಡ್ ಅಂತ ಇರುತ್ತೆ. ಮ್ಯಾನೇಜ್ ಮಾಡೋದು ಲೋಕಲ್ ಗ್ರೂಪ್ ಮತ್ತು ಇನ್ವೆಸ್ಟಿಂಗ್ ಕಮ್ಯುನಿಟಿ, ಡೈಲಿ ಝೂಮ್ ಮೀಟಿಂಗ್ ಇರುತ್ತೆ. ಅದೇ ಥರ ಫಾಲೋಅಪ್ಸ್ ಕೂಡ ಇರುತ್ತೆ. ನಿಮಗೆ ಎಜುಕೇಟ್ ಹೆಲ್ಪ್ ಮಾಡಬೇಕು, ಅದೇ ಥರ ಸಪೋರ್ಟ್ ನಿಮಗೆ ಹೊಸ ಯೂಸರ್ಗೆ ಸಪೋರ್ಟ್ ಮಾಡಬೇಕು. ಅದೇ ಥರ ಸಿಟಿ ಲೀಡರಲ್ಲಿ ಒನ್ ಟೈಮ್ ಒಂದು $10,000 ರಿವಾರ್ಡ್ ಅಂತ ಇರುತ್ತೆ ಡಾಲರ್ಸ್. ಅದೇ ಥರ ಟ್ರೈನ್ ಮಾಡೋದು ಬಂದು ಇನ್ನೂ ಜಾಗಗೆ ಮಾಡಿದೆ ನಿಮಗೆ ಒಂದು ವೆರಿಫೈ ಪಾರ್ಟಿಸಿಪೆಂಟ್ಸ್ ಇರುತ್ತೆ. ಅದೇ ಥರ ಮ್ಯಾನೇಜ್ ಮಾಡೋದು ಒಂದು ಪ್ರೀಮಿಯಂ ಸೆಷನ್ಸ್ ಮತ್ತು ವೀಕ್ಲಿ ಸ್ಟೇಟಸ್ ಅಪ್ಡೇಟ್ಸ್ ಮತ್ತು ಅನ್ಲಾಕ್ ಮಾಡುವಾಗ ಅಡ್ವಾನ್ಸ್ ಅನಾಲಿಟಿಕಲ್ ಟೂಲ್ಸ್ ಯೂಸ್ ಮಾಡಿ ನೀವು ಮಾಡ್ಬೋದು. ಅದೇ ಥರ ರೀಜನಲ್ ಮ್ಯಾನೇಜರ್ ಬಂದು ಒನ್ ಟೈಮ್ ಒಂದು $50,000 ರಿವಾರ್ಡ್. ಅದೇ ಥರ ಓವರ್ಸೀಸ್ ಬಂದು 5,000 ಪ್ಲಸ್ ಇನ್ವೆಸ್ಟರ್ಸ್ ಇರಬೇಕು, ಅದೇ ಇರ್ತಾರೆ. ಅದೇ ಥರ ಸ್ಟ್ರಾಟಜಿಕ್ಸ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ರೆಕಗ್ನೈಸ್ ಟಾಪ್ ಲೆವೆಲ್ ಪಾರ್ಟ್ನರ್ ಇರ್ತಾರೆ. ಅದೇ ನಿಮಗೆ VIP ಬಂದು ಆಫ್ಲೈನ್ ಈವೆಂಟ್ಸ್ ಬಂದು ಅಟೆಂಡ್ ಮಾಡ್ಬೋದು. ಈವೆಂಟ್ ಸಪೋರ್ಟ್ ಪ್ರೋಗ್ರಾಮಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಮತ್ತು ಲೋಕಲ್ ಮೀಟಿಂಗ್ಸ್, ಸೆಮಿನಾರ್ಸ್ ಮತ್ತು ಪ್ರೆಸೆಂಟೇಷನ್ಸ್ ಬಂದು ಅರ್ನಿಂಗ್ ರಿವಾರ್ಡ್ಸಲ್ಲಿ ನೀವು ಕಾನ್ಫರೆನ್ಸ್ ಮಾಡುವಾಗ ಆರ್ಗನೈಸ್ ಮಾಡುವಾಗ ನೀವು ಮಿನಿಮಮ್ ಆಗಿ 20 ಪಾರ್ಟಿಸಿಪೇಟ್ ಇರಬೇಕು. ಅದೇ ಥರ ಅಫಿಷಿಯಲ್ ಪ್ರೆಸೆಂಟೇಷನ್ ಬಂದು ಕಂಟೆಂಟ್ ಇರಬೇಕು. ಅದೇ ಥರ ಅಟ್ಲೀಸ್ಟ್ ಬಂದು ಏಳಕ್ಕೆ ಪಾರ್ಟಿಸಿಪೇಟ್ ಇನ್ವೆಸ್ಟ್ ಮಾಡಬೇಕು. ಸಬ್ಮಿಟ್ ಪ್ರೂಫ್ ಬಂದು ಫೋಟೋ ಮತ್ತು ವಿಡಿಯೋ ಇರಬೇಕು. ನಿಮಗೆ ರಿಸೀವ್ ಮಾಡೋದು ಬಂದು $250 USD ಗಿಫ್ಟ್ ಇರುತ್ತೆ. ರಿಕ್ವೈರ್ಮೆಂಟ್ ಬಂದು ಮಿನಿಮಮ್ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಬಂದು $100, ಪ್ರಿಂಟ್ ಬಂದು 200 ಲೆಫ್ಟ್ ಹ್ಯಾಂಡರ್ಸ್ ಮತ್ತು ಒಂದು ಪ್ರೆಸೆಂಟೇಷನ್ ಮತ್ತು ಈಚ್ ಯೂಸರ್ ಬಂದು ಅಪ್ಲೈ ಮಾಡ್ಬೋದು. ಅದೇ ಥರ ನಮ್ಮ ಕ್ಯಾಪಿಟಲ್ ಬಂದು ಲಾಕ್ ಆಗುತ್ತೆ. ಅದು ಒಂದು ಸ್ಪೆಸಿಫಿಕ್ ಡ್ಯೂರೇಷನಿಂದ ನಿಮಗೆ ನಿಮ್ಮ ಪ್ಲ್ಯಾನಲ್ಲಿ ಈ ಪೀರಿಯಡಲ್ಲಿ ಅನ್ಲಾಕ್ ಆಗುತ್ತೆ. ಈ ಅರ್ನಿಂಗ್ಸ್ ಒಂದು ದಿನ ಇರುತ್ತೆ. ಅದೇ ಥರ ಕ್ಯಾಪಿಟಲ್ ಅದು ಒಂದು ಸ್ಟೇ ಆಗಿರುತ್ತೆ. ಮತ್ತು ನಿಮ್ಮ ROI ಬಂದು ಕನ್ಸಿಸ್ಟ್ ಮತ್ತು ಟ್ರಾನ್ಸ್ಪರೆಂಟಾಗಿ ಕೂಡ ಇರುತ್ತೆ. ಈ ಲಾಕ್ ಎಂಡ್ಸಲ್ಲಿ ನೀವು ವಿತ್ಡ್ರಾ ಮಾಡುವಾಗ ಎಲ್ಲ ಕ್ಯಾಪಿಟಲ್ ಬಂದು ನಿಮ್ಮ ಪ್ಲ್ಯಾನಿಂದ ಮ್ಯಾಕ್ಸಿಮಮ್ ಪ್ರಾಫಿಟಬಲ್ ಅಂತ ಪುಷ್ ಆಗುತ್ತೆ. ಈ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮ್ಮ ರಿವಾರ್ಡ್ಸ್ ಮತ್ತು ಪ್ಲ್ಯಾನ್ ಬಂದು ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಥರ ನಮ್ಮ ರೋಡ್ ಮ್ಯಾಪ್ ಏನಂದರೆ 2020ರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಲಾಂಚ್ ಆಗುತ್ತೆ. ಎರಡನೇದು ಬಂದು AI ಟ್ರೇಡಿಂಗ್ ಇಂಜಿನ್ ಅಪ್ಗ್ರೇಡ್ ಆಗುತ್ತೆ. ಮೂರನೇದು ಬಂದು ಇನ್ಸ್ಟಿಟ್ಯೂಷನ್ ಟೂಲ್ಸ್, ನಾಲ್ಕನೇದು ಮೊಬೈಲ್ ಆ್ಯಪ್ಸ್ ಮತ್ತು DAO ಮತ್ತು ಮಾರ್ಕೆಟ್ ಪ್ಲೇಸಲ್ಲಿ ಲಾಂಚ್ ಆಗಬೇಕಂತ ಇದೆ. ಅದೇ ಥರ ನಮ್ಮ ಪ್ಲ್ಯಾಟ್ಫಾರ್ಮ್ ಒಂದು ಹೆಂಗೆ ಯೂಸರ್ಸ್ ಬಂದು ಪ್ರಿಫರ್ ಮಾಡ್ತಾರೆ ಅಂದರೆ ನಮ್ಮದು AI ಪವರ್ ಎರ್ನಿಂಗ್ ಮಾಡೆಲ್ ಅಂತ ಇದೆ. ಇದು ಬಂದು ಒಂದು ಟ್ರೇಡಿಂಗ್ಸ್ ಬಂದು ಹೆಲ್ಪ್ ಆಗಿ ಮತ್ತು ದಿನ ನಿಮಗೆ USD ರಿವಾರ್ಡ್ಸ್ ಅಂತ ಕೊಡುತ್ತೆ. ಅದೇ ಟ್ರಸ್ಟೆಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದು ನಾವು ಕ್ರಿಕ್ಟಿಕ್, ಹ್ಯಾರ್ಪಿಕ್ ಕ್ರಿಪ್ಟೋ ಮತ್ತು DApp USD ಅಂತ ನಮ್ಮದು ಆಡಿಟ್ ಮಾಡಿ ಟಾಪ್ ಕಂಪನೀಸಲ್ಲೇ ಇದೆ. ಅದೇ ಥರ ನಾವು ಏನು ಹಿಡನ್ ಅಂತ ನಾವು ಬಂದು ಅಡ್ಮಿನ್ ಇಂಟರ್ಫೇರ್ ಮಾಡಲ್ಲ. ಅದೇ ಥರ ನಮ್ಮದು 17 ಲೆವೆಲ್ ಬಂದು ರೆಫರಲ್ ಸಿಸ್ಟಮ್ ಅಂತ ಇದೆ. ಫ್ಲೆಕ್ಸಿಬಲ್ ಪ್ಲ್ಯಾನ್ಸ್ ಕೂಡ ಇದೆ. ನಮ್ಮದು ಮಲ್ಟಿಪಲ್ ಡ್ಯೂರೇಷನ್ಸ್ ಬಂದು ಸೂಟಬಲ್ ಆಗೋದು ಯಾರ್ಯಾರಿಗಂದರೆ ಬಿಗಿನರ್ಸ್ ಅಂತ ಪ್ರೊಫೆಷನಲ್ ಗಂಟ ನಿಮಗೆ ಪ್ಲ್ಯಾನ್ಸ್ ಬಂದು ಫ್ಲೆಕ್ಸಿಬಲ್ ಆಗಿದೆ. ಅದೇ ಥರ ಗ್ಲೋಬಲ್ ಎಕೋಸಿಸ್ಟಮ್ಗೆ ನಮ್ಮದು ವರ್ಲ್ಡ್ ವೈಡ್ ಕಮ್ಯುನಿಟೀಸ್ ಬಂದು ಸಿಸ್ಟಮ್ಸ್ ಬಂದು ಟ್ರೈನಿಂಗ್ ಮಾಡಿ ಒಂದು ಈವೆಂಟ್ಸ್ ಬಂದು ಆಫ್ಲೈನ್ ಇಕ್ಕಿದ್ದಾರೆ. ಅದೇ ಥರ ನಮ್ಮದು ಲೀಡರ್ಶಿಪ್ ಲೆವೆಲ್ಸ್ ಕೂಡ ಇದೆ. ನೀವು ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ನಾನು ಹೇಳ್ತೀನಿ. ಫಸ್ಟ್ ನೀವು ಒಂದು ರೆಫರಲ್ ಲಿಂಕನ್ನು ಯೂಸ್ ಮಾಡಿ ನೀವು ಒಂದು DApp ಅಂತ ನಿಮ್ಮ ವಾಲೆಟ್ ಬ್ರೌಸರ್ನ ಓಪನ್ ಮಾಡಬೇಕು. ಅದೇ ಥರ Web3 ವಾಲೆಟ್ ಬಂದು ಕನೆಕ್ಟ್ ಮಾಡಿ ನಿಮ್ಮದು ಅರ್ನಿಂಗ್ ಪ್ಲ್ಯಾನ್ಸ್ ಬಂದು ನೀವು ಚೂಸ್ ಮಾಡಬೇಕು. ಅದೇ ಥರ ಟ್ರೇಡಿಂಗ್ ಆಟೋಮೆಟಿಕ್ಕಾಗಿ ನಿಮಗೆ AI ಯೂಸ್ ಮಾಡುವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಥರ ನಿಮ್ಮ ಟೀಮ್ ಬಂದು ನೀವು ಗ್ರೋ ಮಾಡಿ ದಿನ ನೀವು ಕಾಸ್ಟ್ನ ಬಂದು ಅರ್ನ್ ಮಾಡ್ಬೋದು. ಅದೇ ಥರ ಮೀಡಿಯಾ ಮೆನ್ಷನ್ಸಲ್ಲಿ ಏನೇನೆಂದರೆ ಗ್ಲೋಬಲ್ ಕ್ರಿಪ್ಟೋ ಮೀಡಿಯಾ ಬಂದು ನಮ್ಮದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೈಲೈಟ್ ಮಾಡಿದೆ. ಏನೇನೆಂದರೆ ಟ್ರಾನ್ಸ್ಪರೆಂಟ್ ಇನ್ಕಮ್ ಮಾಡೆಲ್, ಅದೇ ಥರ ಸ್ಟ್ರಾಂಗ್ ಕಮ್ಯುನಿಟಿ ಗ್ರೋತ್, ಬ್ರಾಡರ್ ಅಡಾಪ್ಟೇಷನ್, ಅದೇ ಥರ ಸೆಕ್ಯೂರ್ ಸ್ಮಾರ್ಟ್ ಕೂಡ ಇದೆ. ಕೀ ಫೀಚರ್ಸ್ ಏನಂದರೆ 0.7%ಇಂದ 2.5% ಬಂದು ಡೈಲಿ ROI, ಅದೇ ಥರ 17 ಲೆವೆಲ್ ಬಂದು ರೆಫರಲ್ ಸ್ಟ್ರಕ್ಚರ್ಸ್ ಇದೆ. ಅದೇ ಥರ ಇನ್ಸ್ಟೆಂಟ್ ರಿವಾರ್ಡ್ ಡಿಸ್ಟ್ರಿಬ್ಯೂಷನ್, ಅದೇ ಥರ ಕ್ಯಾಪಿಟಲ್ ಲಾಕ್
ಪೀರಿಯಡ್ ಬಂದು 7 ದಿನದಿಂದ 180 ದಿನ. ಅದರ ಬೆಬ್ 20 ಯೂಸ್ ಮಾಡುವಾಗ ನಿಮಗೆ ಒಂದು ಡೆಪಾಸಿಟ್ ಮಾಡಬೇಕು. ಮಿನಿಮಮ್ ಡೆಪಾಸಿಟ್ $10, ಮಿನಿಮಮ್ ವಿತ್ಡ್ರಾಲ್ ಬಂದು $10. ಅದರ 10% ಒಂದು ವಿತ್ಡ್ರಾಲ್ ಫೀಸ್. ಅದೇ ಥರ ರೆಸಿಟೇಷನ್ ಪ್ರೊಟೆಕ್ಷನ್, ಸೆಕ್ಯೂರ್ ಫಂಡ್ಸ್ ಮ್ಯಾನೇಜ್ಮೆಂಟ್, ಅದೇ ಥರ ನಿಮ್ಮ ಟೋಕನ್ಸ್ ಬಂದು ರಿಕವರ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ನಾವು ಬಿಲ್ಡ್ ಮಾಡಿದ್ದೀವಿ. ಅದೇ ಥರ ಕೆಳಗಡೆ ನಿಮ್ಮ ಸ್ಕ್ರೀನ್ಗೆ ಕ್ಲಿಕ್ ಮಾಡಿ ಬೆಡ್ ಡೀಟೇಲ್ಸ್ ತಿಳ್ಕೊಬೋದು. ಅದೇ ಥರ ನಮ್ಮ ವೆಬ್ಸೈಟ್ ಹೆಸರು ಬಂದು www.yieldengine.io. ಅದೇ ಥರ ನಮ್ಮದು ಎಕ್ಸು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕೂಡ ಇದೆ. ಆ ಲಿಂಕ್ಸ ಕ್ಲಿಕ್ ಮಾಡಿ ನೀವು ಬೆಡ್ ಡೀಟೇಲ್ಸ್ ತಿಳ್ಕೊಬೋದು. ಅದೇ ಥರ ನಮ್ಮ ಪ್ಲಾಟ್ಫಾರ್ಮ್ನ ಯೂಸ್ ಮಾಡುವಾಗ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಅಂತ ಶಾರ್ಟ್ ಅಂತ ಇದೆ. ಅದೇ ಥರ ನಮ್ಮದು ಒಂದು ಆಟೋಮ್ಯಾಟೆಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದೇ ನಮ್ಮದು ಪ್ಲ್ಯಾನ್ಸ್ ಬಂದು ಫಿಕ್ಸಿಬಲ್ ಆಗಿ ಒಂದು ಬಿಗಿನರ್ಸ್ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಯೂಸರ್ಸ್ಗೆ ಇರುತ್ತೆ. ಥ್ಯಾಂಕ್ ಯು.